ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಬನ್ನಿ ಇವತ್ತಿನ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ವ್ಲಾಗ್ ಶುರು ಮಾಡ್ತಾಯಿದ್ದೀನಿ. ಎತ್ತಿಗೆ ಸ್ಕೂಲಿಗೆ ರೆಡಿ ಮಾಡಾಯಿತು. ಅವರಪ್ಪನೇ ನಾನೇ ಬಿಡ್ತೀನಿ ಅಂತ ಅಂದರು. ಹಾಗಾಗಿ ಅವನು ಅವರಪ್ಪನ ಜೊತೆ ಹೊರಟ ಸ್ಕೂಲ್ಗೆ. ಎತ್ತಿ ಸ್ಕೂಲು ದೂರ ಏನಿಲ್ಲ, ಇಲ್ಲೇ ಮನೆ ಹತ್ರನೇ ಇರೋದ್ರಿಂದ ನಮಗೇನು ಕಷ್ಟ ಆಗಲ್ಲ. ಯಾರಾದರೂ ಒಬ್ಬರು ಹೋಗ್ತಾರೆ, ಕರ್ಕೊಬಂದುಬಿಡ್ತಾರೆ. ಅವ್ರ ಚಿಕ್ಕಪ್ಪ ಆಗಿರ್ಬೋದು, ಅವ್ರ ಅತ್ತೆ ಆಗಿರ್ಬೋದು, ಯಾರಾದರೂ ಒಬ್ಬರು ಅವನ್ನ ಬಿಟ್ಬಿಟ್ಟು ಬಂದರು. ಬಂದಾದಮೇಲೆ ಉಜ್ಜಿ ಒಂದು ಸಂಘ ಆಗಿದೆ ಅಂತ ಮೆಸೇಜ್ ಬಂದಿತ್ತು. ಸೊ ನಾವು ಅಲ್ಲಿಗೆ ಹೊರಟ್ವಿ. ಅಲ್ಲಿಗೆ ಹೋಗೋಷ್ಟರಲ್ಲಿ ಮಧ್ಯಾಹ್ನ ಆಗಿತ್ತು. ಎತ್ತಿನ ಸ್ಕೂಲಿಂದ ಕರ್ಕೊಂಡು ಬಂದುಬಿಟ್ಟಿದ್ವಿ. ಅವ್ರ ಅಪ್ಪ ಒಳಗಡೆ ಹೋಗಿದ್ದಾರೆ, ನಾನು ಎತ್ತಿ ಆಟೋದಲ್ಲೇ ಕುಂತಿದ್ದೀವಿ. ಏನೇನೋ ಮಾತಾಡಿಕೊಂಡು ಏನೇನೋ ಹೇಳ್ತಾ ಇದ್ದಾನೆ. ಸ್ಕೂಲಲ್ಲಿ ಏನೇನು ನಡೀತು ಅಂತೆಲ್ಲ ಹೇಳ್ತಾ ಇದ್ದಾನೆ. ಅಲ್ಲಿಂದ ಬಂದ್ವಿ. ಬರಬೇಕಾದ್ರೇ ಮಳೆ ಶುರುವಾಗೋಯಿತು. ತುಂಬ ಜೋರಾಗಿ ಮಳೆ ಬಂತು. ಬಂದಿದ್ರು ಸಂಜೆ ಟೀ ಟೈಮ್ ಆಗಿರೋದ್ರಿಂದ ಏನಾದರೂ ಮಾಡು ಅಂತ ಹೇಳಿದರು ನಮ್ಮ ಹಸ್ಬೆಂಡು. ಹಾಗಾಗಿ ಪುರಿ ಇತ್ತು, ಪುರಿ ಒಗ್ಗರಣೆ ಮಾಡ್ತಾಯಿದ್ದೀನಿ. ಪುರಿ ಜೊತೆಗೆ ಅಲ್ಲೇ ಪಕ್ಕದಲ್ಲೇ ಟೀ ಕೈಯಕ್ಕೂ ಇಟ್ಟಿದ್ದೀನಿ. ಈ ಚಳಿಲಿ ಬೋಂಡಾ ಬಜ್ಜಿ ಇಂಥದ್ದೇನಾದರೂ ಬೇಕು ಅಂತಲೇ ಅನ್ನಿಸ್ತಾ ಇರುತ್ತೆ. ಟೀ ಆದಮೇಲೆ ಎತ್ತಿಗೂ ಹಾಲು ಕೊಟ್ಟು ನಾನು ನಮ್ಮ ಯಜಮಾನ್ರಿಬ್ರು ಟೀ ಕೊಟ್ಟೆ. ಅವ್ರಿಗೂ ನೋಡಿ ಎತ್ತಿ ಹೆಂಗೆ ಆಡ್ತಾ ಇದ್ದಾನೆ ಅಂತೇಳಿ. ಟೀ ಎಲ್ಲ ಕುಡಿದಾದ್ಮೇಲೆ ಕ್ಯಾರಮ್ ಆಡೋಣ ಸ್ವಲ್ಪ ಹೊತ್ತು. ಮಳೆ ಬೇರೆ ಜೋರಾಗಿ ಬರ್ತಾಯಿತ್ತು. ನೋಡಿ ಎಷ್ಟು ಜೋರಾಗಿ ಮಳೆ ಬರ್ತಾಯಿದೆ ಅಂತೇಳಿ ಹಾಗೆ ಕ್ಯಾರಮ್ ಆಡ್ತಿದ್ವಿ. ಎತ್ತಿ ಕ್ಯಾರಮ್ ಅಂದರೆ ತುಂಬಾ ಇಷ್ಟ. ನಾವು ಆಡಿದ್ರೂ ಅವನು ಆಡೋಕ್ಕೆ ಬಿಡೋದೇ ಇಲ್ಲ. ನಾನು ಆಡ್ತೀನಿ ಅಂತ ಹೇಳ್ತಾನೆ. ಅವ್ರ ಅಪ್ಪ ರೇಗಿ ಅವನ ಸೈಡು ಕುಣಿಸ್ಬೇಕು ಆಡಬೇಕಾದ್ರೆ. ಹಿಂಗೆ ಆಡಿಕೊಂಡು ಇವತ್ತಿನ ದಿನ ಹಿಂಗೆ ಹೋಯಿತು. ಹೆಂಗೋಯ್ತು ಅಂತಲೇ ಗೊತ್ತಾಗಿಲ್ಲ. ಈ ವ್ಲಾಗ್ ಇಷ್ಟ ಆಗಿದರೆ ಪ್ಲೀಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.